ದಲಿತರು ದೇವಸ್ಥಾನ ಪ್ರವೇಶ ಮಾಡಿದ್ದಾರೆಂದು ಹೊಸ ದೇವಸ್ಥಾನವನ್ನು ಕಟ್ಟಿರುವ ಅಮಾನವೀಯ ಘಟನೆ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇಷ್ಟಕ್ಕೂ ಏನದು ಪ್ರಕರಣ? ಈ ರೀತಿಯ ಅಮಾನವೀಯ ಘಟನೆ ನಡೆದಿರುವ ಗ್ರಾಮವಾದರೂ ಯಾವುದು? ಹೌದು, ಮೈಸೂರು ತಾಲೂಕಿನ ಕೆಂಚಲಗೂಡು ಗ್ರಾಮದಲ್ಲಿ 3 ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳಿದ್ದು, ಅನಾದಿ ಕಾಲದಿಂದಲೂ ಈ ದೇವಸ್ಥಾನಗಳಿಗೆ ದಲಿತರಿಗೆ ಪ್ರವೇಶವನ್ನೇ ಕೊಡದೆ ಅಸ್ಪೃಶ್ಯತೆ ಆಚರಣೆ ನಡೆದುಕೊಂಡೇ ಬಂದಿತ್ತು. ಗ್ರಾಮದಲ್ಲಿ ಅರಸು ಜನಾಂಗ ಮತ್ತು ನಾಯಕ ಜನಾಂಗ ಹಾಗೂ ದಲಿತ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಗ್ರಾಮದಲ್ಲಿ ಹಬ್ಬ ಹರಿದಿನಗಳನ್ನು ಅಸ್ಪೃಶ್ಯತೆ ಆಚರಣೆ ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಕಳೆದ ವರ್ಷ ದಲಿತ ವ್ಯಕ್ತಿಯೊಬ್ಬ ದೇವಸ್ಥಾನ ಪ್ರವೇಶ ಮಾಡಿದನೆಂದು ದಂಡ ವಿಧಿಸಿ ಪ್ರಶ್ನೆ ಮಾಡುವ ದಲಿತ ಮುಖಂಡರಿಗೆ ಮುಚ್ಚಿಟ್ಟು ಅವಮಾನಿಸುತ್ತಾರೆ ಎನ್ನುವ ಆರೋಪ ಕೂಡ ಕೇಳಿಬಂದಿತ್ತು. ಇತ್ತೀಚೆಗೆ ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯಿತಿ ಮಾಡಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದವರನ್ನ ಬಹಿಷ್ಕಾರ ಹಾಕಿ ದೇವಸ್ಥಾನ ಮೈಲಿಗೆ ಆಯಿತೆಂದು ಸರ್ಕಾರಿ ಜಾಗದಲ್ಲಿ ಇನ್ನೊಂದು ಹೊಸ ದೇವಸ್ಥಾನವನ್ನ ಒಂದೇ ತಿಂಗಳಲ್ಲಿ ಕಟ್ಟಿದ್ದಾರೆ ಎನ್ನುವ ಆರೋಪವೂ ಸಹ ಕೇಳಿಬಂದಿದೆ. ಇದೇ ವಿಚಾರವಾಗಿ ಇಂದು 2 ಜನಾಂಗದ ಹಿರಿಯರನ್ನ ಒಟ್ಟುಗೂಡಿಸಿ ಸಮಸ್ಯೆಯ ಕುರಿತು ಅವಲೋಕನ ನಡೆಸಿದ ತಹಶೀಲ್ದಾರ್ ಮಹೇಶ್ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಜಿ ಮೇಯರ್ ಪುರುಷೋತ್ತಮ್ ಅವರ ನೇತೃತ್ವದಲ್ಲಿ ಶಾಂತಿ ಸಂಧಾನ ಸಭೆಯನ್ನು ಕೂಡ ನಡೆಸಿದ್ದಾರೆ. ಮುಂದೆ ಈ ರೀತಿಯ ಪರಿಸ್ಥಿತಿ ಎದುರಾಗದಂತೆ ಎಚ್ಚರಿಕೆ ನೀಡಲಾಗಿದೆ. ಎಲ್ಲರೂ ಒಟ್ಟಾಗಿ ಹಬ್ಬಗಳನ್ನು ಮಾಡಬೇಕು. ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿರುವ ಜಾಗ ಸರ್ಕಾರಕ್ಕೆ ಸೇರಿದ್ದ ಅಥವಾ ಖಾಸಗಿ ಜಾಗವಾ ಅನ್ನೋದನ್ನು ಪರಿಶೀಲಿಸಿ ಅದನ್ನು ವಿಚಾರ ಮಾಡೋದಾಗಿ ಅಧಿಕಾರಿಗಳು ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಬಾರಿ ಎಲ್ಲರೂ ಕೂಡ ಕುಳಿತು ಮಾತನಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರುವಂತೆ ಭರವಸೆ ಕೂಡ ನೀಡಲಾಗಿದೆ. ಎಲ್ಲ ಸಾರ್ವಜನಿಕರಿಗೆ ನಮಸ್ಕರಿಸಿ, ಮೈಸೂರು ತಾಲೂಕು ಕೆಂಚಲಗೂಡು ಗ್ರಾಮದಲ್ಲಿ ಭಾಳ ದಿನಗಳಿಂದಲೂ ಕೂಡ ಒಂದು ಸಮಸ್ಯೆ ಇತ್ತು ಅಂತಕ್ಕಂಥದ್ದು ನಮ್ಮೆಲ್ಲರ ದೂರಿನ ಮೂಲಕ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ನಾವು ಇವತ್ತು ಊರಿಗೆ ತಾಲೂಕು ದಂಡಾಧಿಕಾರಿಗಳು, DYSP ಅವರು, ಸಮಾಜ ಕಲ್ಯಾಣ ಅಧಿಕಾರಿ, ವಿವಿಧ ಎಲ್ಲ ಸಮಾಜದ ಮುಖಂಡರು ಕೂಡ ಇವತ್ತು ನಾವು ಇಲ್ಲಿ ಭಾಗವಹಿಸಿದ್ದೀವಿ. ನಿಜ, ಈ ಒಂದು ಗೊಡ್ಡು ಸಂಪ್ರದಾಯ ಅಂತಕ್ಕಂಥದ್ದು ಇದು ನಿರಂತರವಾಗಿದೆ. ಈ ಸಂಪ್ರದಾಯ, ಆಚಾರ ವಿಚಾರಗಳೆಲ್ಲವೂ ಕೂಡ ನಮ್ಮ ಮನೆ ಒಳಗಡೆ ಇರಬೇಕು. ಸಾರ್ವಜನಿಕ ಸ್ಥಳಗಳಿಗೆ ಬಂದ ಮೇಲೆ ನಾವೆಲ್ಲರೂ ಕೂಡ ಮುಕ್ತವಾಗಿ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾನು ಕೊಟ್ಟಿದ್ದೀನಿ ಅಂತೇಳಿದ್ರೆ, ಒಂದು ದೇವಸ್ಥಾನ ಲಕ್ಷ್ಮೀ ನರಸಿಂಹ ನಾರಾಯಣ ಸ್ವಾಮಿ ದೇವಸ್ಥಾನ ಹಾಗಾಗಿ ನಿನ್ನೆನೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ನಾನು ನಿಮಗೆ ಪದೇ ಪದೇ ಯಾಕೆ ಹೇಳ್ತೀನಿ ಈ ಮಾತನ್ನು ಅಂತ ಹೇಳಿದ್ರೆ, ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬರೀ ಕೆಂಚಲಗೂಡಲ್ಲಿ ಮಾತ್ರ ಅಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಒಂದು ರಾಜಕಾರಣದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ, ಅಧಿಕಾರಿ ವರ್ಗದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ, ನಿಂತು ತರಕಾರಿ ಮಾರೋ ಜಾಗದಲ್ಲೂ ಕೂಡ ಅಸ್ಪೃಶ್ಯತೆ ಇದೆ. ಈ ಸಾಮಾಜಿಕ ಪಿಡುಗು ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನು ಹೋಗಲಾಡಿಸೋದೇ ನಮ್ಮ ಗುರಿ, ನಿಮ್ಮೆಲ್ಲರ ಗುರಿ. ಮಾಧ್ಯಮ ಮತ್ತು ಹೋರಾಟಗಾರದ್ದು ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥದ್ದು ನಾವೇನು ವ್ಯಕ್ತಪಡಿಸ್ತೀವಿ, ಆ ಭಾರತೀಯರು ನಾವೆಲ್ಲ ಒಂದು ಅನ್ನಬೇಕಾದ್ರೆ ಈ ಜಾತಿ ಅಂತಕ್ಕಂಥ ಯಾಕೆ ಬರಬೇಕು? ಈ ಜಾತಿ ಮೇಲೂ ಕೀಳು ಅಂತಕ್ಕಂಥದ್ದು ಇರೋದ್ರಿಂದನೇ ನಾವೆಲ್ಲರೂ ಕೂಡ ಈ ಥರ ಇರೋದು. ಸಂವಿಧಾನ ಬಂದು 75 ವರ್ಷ ಆಯಿತು, ಪ್ರಜಾಪ್ರಭುತ್ವ ಬಂದು 75 ವರ್ಷ ಆಯಿತು. ಇವತ್ತು ಇನ್ನೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಇವತ್ತು ಯಾಕೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಿದ್ರು ಅಂತ ಹೇಳಿದ್ರೆ, ನಮ್ಮ ಪತ್ರಿಕೆ ಹೇಳಿಕೆಯಿಂದ, ಮಾಧ್ಯಮದಿಂದ ಇವತ್ತು ಮಾಧ್ಯಮ ಸಾಕಷ್ಟು ಬದಲಾವಣೆ ಮಾಡಿದೆ, ಹೋರಾಟಗಾರರು ಸಾಕಷ್ಟು ಬದಲಾವಣೆ ಆಗಿದೆ. ಇಲ್ಲಿ ಬಂದ ಮೇಲೆ ಕೆಲವು ಸಮಸ್ಯೆಗಳು ಕೂಡ ಗೊತ್ತು, ಮತ್ತು ವೈಯಕ್ತಿಕ ವಿಚಾರಗಳು ಕೂಡ ಏನು ಅಂತಕ್ಕಂಥದ್ದು ಕೂಡ ಪರ್ಸ್ನಲ್ ಕೂಡ ಗೊತ್ತಿದೆ. ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಕೂಡ ಇಲ್ಲಿ ನಿಂತಿದ್ದೀವಿ. ನಮ್ಮ ತಾಲೂಕು ಮಾಜಿ ಸದಸ್ಯರು ಕೂಡ ಸುರೇಶ್ ನಿಂತಿದ್ದಾರೆ, ಮಂಚನಾಯಕ ಇದ್ದಾರೆ, ಮತ್ತು ನಮ್ಮ ಮಹೇಶ್ ಇದ್ದಾರೆ, ಮತ್ತು ನಮ್ಮ ರೈತ ಮುಖಂಡರು ಚೆಲುವರಾಜ್ ಇದ್ದಾರೆ, ಬಸವರಾಜ್ ಇದ್ದಾರೆ. ನಾವು ಇವರೆಲ್ಲರೂ ಕೂಡ ಸಾಮರಸ್ಯದಿಂದ ಇವತ್ತು ನಾನು ನಿಮ್ಗೆ ಹೇಳಿಕೆ ಕೊಡ್ತಿದ್ದೀನಿ. ಇಲ್ಲಿ ಏನು ಕೆಂಚಲಗೂಡಲ್ಲಿ ಇತ್ತು ಆ ಸಮಸ್ಯೆನ ಕೇವಲ ಇನ್ನೊಂದು ವಾರದೊಳಗೆ ಸಂಪೂರ್ಣವಾಗಿ ಮುಕ್ತವಾಗಿ, ಮತ್ತು ಹೊಸ ದೇವಸ್ಥಾನ ಏನು ಕಟ್ಟಿದ್ದಾರೆ ಆ ಸ್ಥಳ ಯಾವುದು ಅಂತಕ್ಕಂಥ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ತಾಲೂಕು ದಂಡಾಧಿಕಾರಿ ಹೇಳಿದ್ದಾರೆ. ಈ ಗ್ರಾಮ ಠಾಣೆ ವಿಚಾರಿಸ್ತಾರೆ. ಅದೇನಾದರೂ ಕೂಡ ಮುಕ್ತವಾಗಿ ಸಾರ್ವಜನಿಕ ಜಾಗ ಆದರೆ ಎಲ್ಲರೂ ಕೂಡ ಪ್ರವೇಶ ಮಾಡಲಿ, ಬೇಡ ಅಂತ ಹೇಳಲಿಕ್ಕಿಲ್ಲ. ಕರಿಬೋದು, ಪ್ರೀತಿಯಿಂದ ಆಗಬೇಕು ಹೋಗೋಣ. ಅವ್ರ ಸ್ವಂತದ್ದಾದರೂ ಕೂಡ ನಾವು ಹೋಗ್ಲಿಕ್ಕೆ ಹಕ್ಕಿದೆ. ಸಾರ್ವಜನಿಕ ಜಾಗದಲ್ಲಿ ವೈಯಕ್ತಿಕವಾಗಿ ದಬ್ಬಾಳಿಕೆ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಅರ್ಥವಾಯ್ತಾ? ಅವ್ರು ನಾನು ಕರೆದ್ರೆ ಮಾತ್ರ ನಾನು ಪ್ರವೇಶ ಮಾಡಬೇಕು, ಪ್ರವೇಶ ಮಾಡಬೇಕು. ಇವತ್ತು ಈ ಸಮಸ್ಯೆನ ಇಲ್ಲಿಗೆ ನಾವು ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಮಾಧ್ಯಮ ಮಿತ್ರರು ತಿಳಿಸ್ತೀನಿ. ಧನ್ಯವಾದ. ಈಗ ನನಗೆ 100ಕ್ಕೆ 100ರಷ್ಟು ನಂಗೆ ತೃಪ್ತಿ ಇಲ್ಲ. ನನಗದೊಂದು ಕ್ಲಿಯರಿಟಿ ಆಗಬೇಕು. ಏನು ಹೊಸ ದೇವಸ್ಥಾನ ಕಟ್ಟಿದರೆ ನಮ್ಮ ಮಂಚನಾಯಕರು ದಾಖಲಾತಿಯನ್ನು ಒದಗಿಸ್ತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಕೂಡ
ಗ್ರಾಮ ಪಂಚಾಯತಿಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಹಾಗಾಗಿ ಅವ್ರ ಜವಾಬ್ದಾರಿ ತಗೊಂಡಿದೆ. ಯಾಕಂದರೆ ಸಾರ್ವಜನಿಕವಾಗಿ ಮಾತಾಡಿದಂಥ ಮಾತು, ವೈಯಕ್ತಿಕವಾಗಿ ಮಾತಾಡಿಲ್ಲ. ಆ ದಾಖಲಾತಿ ಏನಾದರೂ ಕೂಡ ಅವ್ರ ಸ್ವಂತದ್ದೇ ಆದರೆ ಕ್ಲಿಯರ್ ಅಂತ ಅಂದ್ಕೊಳ್ಳಿ. ಸ್ವಂತದ್ದಾಗಲಿಲ್ಲ ಅಂದರೆ ಎಲ್ಲರೂ ಕೂಡ ಅವಕಾಶ ಬೇಕು. ಈ ಸಮಸ್ಯೆನ ನಾನು ನಿಮ್ಗೊಂದು ವಾರದೊಳಗೆ ಡೀಟೇಲ್ ಆಗಿ ಅದನ್ನು ಮುಕ್ತಾಯ ಮಾಡ್ತೀನಿ ಸರ್. ಇಲ್ಲಿ ಭಾಳ ಕೇಳಿದೆ ನಾನು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವೇಡೂ ಕೂಡ ದೊಡ್ಡ ಮೇಲಿಂದ ಬಂದಿರತಕ್ಕಂಥವ್ರಲ್ಲ, ನೊಂದೇ ಬಂದಿರತಕ್ಕಂಥವ್ರು, ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥವ್ರು. ಇವ್ರು ಯಾರು ಶ್ರೀಮಂತಿಗಿಂದ ಬಂದಿರತಕ್ಕಂಥವ್ರು 7 ಸಮುದಾಯನೂ ಕೂಡ. ದುರಂತ ಅಂದರೆ ನನಗೆ ಕಣ್ಣಲ್ಲಿ ನೀರು ಬರ್ಬೋದು ಈಗ ನಾನು ಹೇಳಕ್ಕೆ ಹೋದರೆ. ಪಾಪ ಅವ್ರಿಗೆ ಅರ್ಥ, ಯಾಕೆಂದರೆ ನಮ್ಮೆಲ್ಲರೂ ಕೂಡ ಸ್ವಲ್ಪ ವಿದ್ಯೆ ಅನ್ನತಕ್ಕಂಥದ್ದು ಕಡಿಮೆ ಇದೆ. ವಿದ್ಯೆ ಅನ್ನೋದು ಜಾಸ್ತಿ ಆದಾಗ ಮಾತ್ರ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತದೆ. ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಒಂದಷ್ಟು ಹಸು ಕುಟುಂಬ ಇದೆ ಅಂತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ಎರಡೇ ಕೂಡ ಇವರೆಲ್ಲರೂ ಕೂಡ ಸಾಮರಸ್ಯದಿಂದ ಒಂದು ಮಾಡೋಂಥ ಪ್ರಯತ್ನ ನಾನು ಮಾಡ್ತೀನಿ ಸರ್. ಧನ್ಯವಾದ. ಇವರ ವೈಯಕ್ತಿಕ ವರ್ಚಸ್ಗೋಸ್ಕರ ಊರುಗಳಲ್ಲಿ ಅಶಾಂತಿನ ಸೃಷ್ಟಿ ಮಾಡಿ ಹೊರಗಡೆ ಹೊಂಟೋಗೋದು. ಬಲಿ ಪಶುಗಳಾಗೋದು ಯಾರು? ಇಲ್ಲಿರ್ತಕ್ಕಂಥ ನಾವೇನು ದಲಿತರು ಅಂತ ಪ್ರಚಾರ ಮಾಡ್ತಾವ್ರೆ. ನಾವೆಲ್ಲ ದಲಿತರಲ್ವೇ? ನಾವು ದಲಿತರಲ್ಲ ಅಂತಂತೇಳಿ ಯಾವ್ದಾರ ಒಂದು ನಿಮ್ಮ ಇಲಾಖೆಯಲ್ಲಿ ನಮ್ಮನ್ನು ಒಂದು ಪ್ರತ್ಯೇಕವಾದ ಒಂದು ಸರ್ಟಿಫಿಕೇಟ್ನ ಕೊಟ್ಬಿಟ್ರೆ ಆಗ ಬೇಕಾದ್ರೆ ನಾವು ನಮ್ಮ ಮೇಲ್ವರ್ಗದವರು ನಮ್ಮನ್ನ ದಲಿತರನ್ನ ಇದು ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಒಂದು ಮಾಡ್ಕೋಬೋದು. ಏನೂ ಇಲ್ಲದೆ ನಮ್ಮೂರಲ್ಲಿ ಸಾಂಪ್ರದಾಯಿಕ ಆವಾಗಲೂ ನಡ್ಕೊ ಬರ್ತಾ ಇತ್ತು. ಈಗಲೂ ಕೂಡ ಅದನ್ನು ಪಾಲಿಸೋಕೆ ನಾವು ರೆಡಿ ಇದ್ದೀವಿ. ಯಾಕೆಂದರೆ ಹಿರಿಯರು ಅಣ್ಣ ತಂದಿರಂಗಿದ್ದೀವಿ. ಆ ಒಂದು ಮುಕ್ತವಾದ ಒಂದು ಅವಕಾಶವನ್ನು ಒಂದು ಸಂಪ್ರದಾಯವಾಗಿ ಹಬ್ಬ ಮಾಡಿಕೊಡೋಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ಅಂತಂದರೆ ಇವರು ಕಾನೂನು ಅರಿವಿರ್ಬೋದು, ಆದರೆ ನಮ್ಮ ಮನೆಗಳೇ ನಾವು ಸಂಪ್ರದಾಯನ ಆಚರಣೆ ಮಾಡ್ಕೋತೀವಲ್ವ. ಅದೇ ರೀತಿ ನಮ್ಮ ಗ್ರಾಮದ ಹೊರಗಡೆ ಏನೋ ಇರಲಿ, ನಾವು ಹಂಗೆ ಮೈಸೂರಿಂದ ಅಕ್ಕಿ ಬೆಳೆಯನ್ನು ತತ್ತೀವಿ ಒಂದು ಎಡೆ ಮಾಡೋಕ್ಕೆ. ನಮ್ಮ ಮನೆಗೆ ಬಂದಾಗ ಶುದ್ಧ ಅದು ಅಲ್ವಾ ಸರ್? ಅದು ಎಷ್ಟೇ ಜನ ಮುಟ್ಟಿದ್ರು ನಮ್ಮ ಮನೆ ಬಂದಾಗ ಶುದ್ಧ ಅಲ್ವಾ? ಆ ರೀತಿ ನಮ್ಮ ಗ್ರಾಮದಲ್ಲಿ ನಾವು ಸಂಪ್ರದಾಯ ಮಾಡೋಕ್ಕೆ ದಯಮಾಡಿ ಅನುವು ಮಾಡಿಕೊಟ್ಟು ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಮಾಡೋಕ್ಕೆ ಅನುವು ಮಾಡಿಕೊಡಿ ಸರ್. ಇಲ್ಲ ನಡೆಯೋದು ಇಲ್ಲ ಅಣ್ಣ. 40 ವರ್ಷ ಮರಂಕಯ್ಯನವ್ರ ಅಪ್ಪ ಯಜಮಾನ, 15 ವರ್ಷ ಅವ್ರ ಮನೇಲಿ ಅವಿರ್ವಾದವಾಗಿ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರ ಅಪ್ಪ ಅವ್ರ ತಾಯಿ. ಅವತ್ತಿಂತ ಇಲ್ದೋದು ಇವತ್ತು ಯಾಕಣ ನಡೆದ್ಬಿಟ್ಟು ಇರೋದು SC ST 7 ದಲಿತರು ಕಾರಣ. ಸಾಹೇಬ್ರು ನಿಂತರ ಸರ್ಟಿಫಿಕೇಟ್ ಯಾವ್ದಾರ ಬ್ರಾಹ್ಮಣರು ಅರ್ಸ್ಕೊಳಕ್ಕೆ ಕೊಟ್ಬಿಟ್ರ ಒಂದು ವಿರೋಧವಾಗಿ ಯಾರೋ ಒಂದು ಹೋರಾಟ ಮಾಡ್ಬೋದು. ದಲಿತರು ಕಾರಣ ನಾವು ನೆಮ್ಮದಿಯಾಗಿರೋಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಣ. ನೀವು ಹೋರಾಟಗಾರರು, ಮೇಯರ್ ಆಗಿದ್ದವರು, ನಿಮ್ಮ ಬಗ್ಗೆ ನಮ್ಮ ಜಿಲ್ಲೆನಲ್ಲಿ ಭಾಳ ಗೌರವ ಅದ. ನೀವು ನಿಂತು ನಮ್ಮ ಗ್ರಾಮಕ್ಕೆ ಯಾರೇ ಬರಲಿ, 2 ಬರಲಿ, 3 ಜನ, ನಾನೇ ಬರಲಿ, ಪ್ರತ್ಯಕ್ಷವಾಗಿ ನಮ್ಮ ಸುರೇಶು ನಾವು ಅಣ್ಣ ತಂದಿರಂಗಿವಿ. ಇವತ್ತಿನವರೆಗೂ ನನಗೊಂದು ಫೋನ್ ಮಾಡಿದ್ರು ಏನೋ ಹೇಳ್ಬಿಡ್ತಿದ್ದೆ, ಸುರೇಶ್ ಅಣ್ಣನ ಇಲ್ಲ, ಅಣ್ಣ ತಮ್ಮ ನಾವು ಬರ್ತೀವಿ, ಇಲ್ಲ ನಾವು ಇಲ್ಲ ನೀವ್ಯಾರು ಬನ್ನಿ, ಊರಲ್ಲಿ ಏನಾಗದ ಪರಿಶೀಲಿಸಿ. ದಯವಿಟ್ಟು ಯಾವುದೇ ಮಾಧ್ಯಮಗಳಿಗೂ ಬೇಡ ಅಣ್ಣ. ನಮ್ಮೂರು ಅವಮಾನ ಆಗ್ಬಿಡದ, ಭಾಳ ನೋವು ಆಗ್ಬಿಡದ ಅಣ್ಣ. ನಾನು ಮಾತಾಡ್ತೀನಿ ಆಯಿತು. ಅದು ಸಿ ಸಾಹೇಬ್ರೆ ನಾವು ಮಾತಾಡ್ತೀನಿ. ಪ್ರೀತಿನ ಹದಗೆಡಿಸಿ ಹೋಗಕ್ಕೆ ನಾವು ಬಂದಿಲ್ಲ. ನಾನು ಮೊದಲನೇದಾಗಿ ಎಲ್ಲ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ನಾನು ಅಭಿನಂದಿಸ್ತೀನಿ. ಮತ್ತು ಕೆಂಚನೂರು ಗ್ರಾಮದ ನನಗೆ ಭಾಳಷ್ಟು ಪ್ರೀತಿ ಇದೆ, ಗೌರವ ಇದೆ. ನಾನು ಮೊದಲನೇ ಹೇಳಿಕೆ ಕೊಡ್ತಕ್ಕಂಥದ್ದು ಫಸ್ಟ್ ನೀವು ಅರ್ಥ ಮಾಡ್ತೀವಿ. ಪತ್ರಿಕೆಗೋಷ್ಠಿ ಯಾಕೆ ಮಾಡಿದೆ ಅಂತ ನಮ್ಮ ರೈತ ಮುಖಂಡರು ಕೇಳಿದ್ರು, ನಮ್ಮ ಚಿಕ್ಕಮನೆ ಕೇಳಿದ್ರು. ನಿಮ್ಮ ಊರ್ದು ಮಾತ್ರ ಅಲ್ಲ ಈ ಸಮಸ್ಯೆ. ನನ್ನ ಲೆಟರೇಡನ್ನು ನೀವು ಕಳೆದ 10-20 ವರ್ಷಗಳಿಂದ ಕೂಡ ನಿರಂತರವಾಗಿ ನಾನು ಜಿಲ್ಲಾ ಆಡಳಿತ ಕೊಡ್ತಾ ಇದ್ದೀನಿ, ಪೊಲೀಸ್ ವರಿಷ್ಠರು ಕೊಡ್ತಾ ಇದ್ದೀನಿ, ತಾಲೂಕು ದಂಡಾಧಿಕಾರಿಗಳು ಕೊಡ್ತಾ ಇದ್ದೀನಿ, ಸೋಷಿಯಲ್ ವೆಲ್ಫೇರ್ ಅಧಿಕಾರಿಗಳು ಕೊಡ್ತಾ ಇದ್ದೀನಿ. ನಿಮ್ಮ ಊರು ಒಂದು ಸಮಸ್ಯೆ ಇಲ್ಲ. ಪ್ರತಿ ಊರಲ್ಲೂ ಕೂಡ ಡಿಸೆಂಬರ್ ಶುರುವಾಯಿತು ಅಂದರೆ ಅಪ್ ಟು ಮಾರ್ಚ್ ಮುಗಿಯೋ ತನಕ ಕೂಡ ತಹಸೀಲ್ದಾರ್ರೆ ಪ್ರತಿ ಗ್ರಾಮದಲ್ಲೂ ಕೂಡ ಈ ಥರ ಶೋಷಣೆ ನಡೀತಾ ಇದೆ. ಇದು ನಿಂತು ನೀರಾಗಿದೆ. ಇದು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ರಾಜಕಾರಣಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ನಿಮಗನ್ನೇ ಆದರೂ ಕೂಡ ನಾವೇ ಬರಬೇಕು, ನನಗನ್ನೇ ಆದಾಗ ನೀವೇ ಬರಬೇಕು. ಅರ್ಥ ಆಯ್ತಾ? ನನಗೆ ಆಗಿದೆ. ನೀವು ಬೇರೆ ನಾವು ಬೇರೆ ಇಲ್ಲ. ಎರಡೂ ಕುಟುಂಬನೂ ಕೂಡ ನೊಂದಂಥ ಕುಟುಂಬ. ನಾವಿಬ್ಬರು ಕೂಡ ಅಟ್ರಾಸಿಟಿಗೆ ಒಳಗಾಗಿರ್ತಕ್ಕಂಥವ್ರು. ನಿಮ್ಮ ಮೈಂಡಲ್ಲಿ ಫಸ್ಟ್ ಇರಲಿ. ನಿನಗೂ ಒಂದು ಕಿರೀಟ ಇಲ್ಲ, ನನಗೂ ಒಂದು ಕಿರೀಟ ಇಲ್ಲ. ಈ ಥರ ಸಮಸ್ಯೆಯನ್ನು ಮರುಕಳಿಸ್ಬಾರ್ದು. ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವ್ರು, ಕಾನೂನಾತ್ಮಕ ಕೆಲಸ ಮಾಡ್ತಕ್ಕಂಥವ್ರು ನೀವೆಲ್ಲರೂ ಕುಂತು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ಕ್ವಶನ್ ಮಾರ್ಕ್ ಬೇಡ ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾರು ಕೂಡ ಅನ್ನಕ್ಕೆ ಬಳಸಕ್ಕೆ ಹೋಗ್ಬೇಡಿ. ಮತ್ತು ಈಗ ಎರಡನೇದಾಗಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಭಾಳಷ್ಟು ಸಣ್ಣ ವಿಚಾರ ಇದೆ, ನಿಜ. ಹಿಂದೆ ಏನೋ ಅವಿದ್ಯಾವಂತರಾಗಿದ್ದರು, ಅಕ್ಷರ ಜ್ಞಾನ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ.
ಒಂದು ಸಂಪ್ರದಾಯ ಅಂತಕ್ಕಂಥ ರೂಢಿಸ್ಕೊಂಡು ಬರ್ತಾ ಇದ್ವಿ. ಯಾರಿಗೆ ಧೈರ್ಯ ಇದೆ, ಧೈರ್ಯ ಇರ್ತಕ್ಕಂಥವ್ರು ದೇವಸ್ಥಾನ ಪ್ರವೇಶ ಮಾಡಿದ್ರೆ ತಪ್ಪೇನಿಲ್ಲ. ಅವಕಾಶನೂ ಕೂಡ ಸಿಕ್ಕಿದೆ. ಅವ್ರು 4 ಜನ ಮಾಡಿದ್ರು 5 ಜನ ಮಾಡಿದ್ರು ನಮ್ಗೆ ಬೇಕಾಗಿಲ್ಲ. ನಾನು ಈಗಾಗಲೇ ಮಹೇಶ್ ಜೊತೆಲಿ ಮಾತಾಡಿದ್ದೀನಿ. ಮಹೇಶ್ ಮತ್ತು ನನ್ನ ಟೀಮ್ ನಾನು ಬರ್ತೀನಿ, ನಾನು ಸುಖಂಡ ಕೂತ್ಕೊಂಡು ಮಾತಾಡ್ತೀನಿ. ಆ ವಿಚಾರ ಇದೆ, ನನ್ನ ಬೇರೆ ವಿಚಾರ. ನಿಮ್ಮ ಇಲ್ಲಿ ವೈಯಕ್ತಿಕ ವಿಚಾರಗಳು ಯಾವುದೂ ಕೂಡ ಪ್ರಸ್ತಾಪ ಆಗಂಗಿಲ್ಲ. ಒಂದು ದೇವಸ್ಥಾನ ಕಟ್ಟಿದೆ, ಮತ್ತೊಂದು ದೇವಸ್ಥಾನ ಯಾತಕ್ಕೆ ಕಟ್ಟೋದು ಅನ್ನೋಕ್ಕೋಸ್ಕರ ಪ್ರಶ್ನೆ ಆಗಿರೋದು ಅಷ್ಟೇ, ಪ್ರಶ್ನೆ ಇದೆ ಅಷ್ಟೇ. ತಾವು ಕೂಡ ಉತ್ತರ ಕೊಟ್ಟಿದ್ದೀರಿ, ಅದು ಬೇರೆ ವಿಚಾರ. ಇಲ್ಲಿ 2 ದೇವಸ್ಥಾನ ಇದ್ರೂ ಕೂಡ ನೀವೆಲ್ಲರೂ ಕೂಡ ಸಾಮರಸ್ಯದಿಂದ ಇರಬೇಕು. ನೀವೆಲ್ಲರೂ ಕೂಡ ಅಲ್ಲಿಗೂ ಮುಕ್ತವಾದಂಥ ಪ್ರವೇಶ ತಗೊಳ್ಳಿ, ಇಲ್ಲಿಗೂ ಮುಕ್ತವಾದಂಥ ಪ್ರವೇಶ ತಗೊಳ್ಳಿ. ಇದು ಸಂವಿಧಾನದ ಒಂದು ಅಂಗ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೂ ಕೂಡ ಭಿನ್ನಾಭಿಪ್ರಾಯ ಮಾಡೋಂಗಿಲ್ಲ. ಯಾರೂ ಕೂಡ ಮೇಲು ಕೀಳು ಅಂತಕ್ಕಂಥ ಪದನ ಬಳಸಂಗಿಲ್ಲ. ನಾನು ಶ್ರೇಷ್ಠ, ಮತ್ತೊಬ್ಬ ಕನಿಷ್ಠ ಅಂತಕ್ಕಂಥ ಪದ ಎಲ್ಲೂ ಕೂಡ ಇಲ್ಲಿ ಬಳಸಕ್ಕೆ ಬರೋದಿಲ್ಲ ಸಾರ್ವಜನಿಕರು. ನಮ್ಮ ಹುಡುಗ ಹೇಳ್ದ, ನಾವು ಒಂದು ವಸ್ತುನ ತಗೊಂಬರ್ತೀವಿ, ಮನೆಗೆ ಬಂದ ಶುದ್ಧಿ ಮಾಡ್ತೀವಿ. ಅದು ನನ್ನ ವೈಯಕ್ತಿಕವಾದ ವಿಚಾರ. ನಾನು ತಂದಂಥ ವಸ್ತುವನ್ನು ತರಕಾರಿ ತತ್ತಿನೋ ಮತ್ತೊಂದು ತತ್ತಿನೋ ಏನು ತತ್ತಿನೋ ಅದು ನನ್ನ ಮನೆ ಒಳಗೆ ಬಂದರೆ ನನ್ನ ಮನೆ ಒಳಗಡೆ. ಆದರೆ ಸಾರ್ವಜನಿಕವಾಗಿ ಪಬ್ಲಿಕ್ ಜಾಬ್ಗಳಲ್ಲಿ ನಾವು ಯಾವುದೇ ಥರದ ಆ ಥರ ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಯೂನಿಫಾರ್ಮ್ ಹಾಕಿದರೆ ಬಂದಿದ್ದಾರೆ ಇರೋರು. ನನಗೆ ಮುಟ್ಟಕ್ಕೆ ಅಧಿಕಾರ ಇಲ್ಲ. ನನಗೆ ಅಧಿಕಾರ ಇಲ್ಲ ನನ್ನ ಮುಟ್ಟಕ್ಕೆ. ನಾನು ಏನು ಬೇಕು ಪ್ರಶ್ನೆ ಮಾಡ್ಬೋದು ಅವ್ರನ್ನ. ಅದು ಒಂದು ಸರ್ಕಾರದ ಭಾಗ. ಅದು ಕಾನೂನು ಅದಕ್ಕೆ ರಕ್ಷಣೆ ಕೊಟ್ಟಿದೆ. ಅದು ನಾನು ಮಿತಿಮೀರಿನ ಮುಟ್ಟಿದ್ರೆ ನಾನು ಕಾನೂನಲ್ಲಿ ತಪ್ಪಿಸ್ತಾ ಇರ್ತೀನಿ. ಇದನ್ನು ಫಸ್ಟ್ ನೀವು ಅರ್ಥ ಮಾಡ್ತೀವಿ. ಸಾರ್ವಜನಿಕ ಎಲ್ಲೂ ಕೂಡ ನೀವು ನಾನು ಮೇಲೂ ಕೀಳು ಅಂತಕ್ಕಂಥ ಪದವನ್ನು ಫಸ್ಟ್ ಬಿಡಬೇಕಾಗಿತ್ತು. ಇಲ್ಲಿ ಸಾಮರಸ್ಯ ಮೂಡಬೇಕು. ಕೇವಲ 150 ಜನ ಇದ್ದೀರ ಅಷ್ಟೇ, 150 ಕುಟುಂಬ. ನಾನು ಅವ್ರ ಮನೆಗೆ ಹೋಗಿ ಕೂತಿದ್ದೀನಿ. ಅವತ್ತು ಕೂಡ ಪಂಚಾಯಿತಿ ಮಾಡಿದ್ವಿ, ಸತ್ಯತ ಮನೆ ಒಳಗಡೆ ಕೂತಿದ್ದೀನಿ. ಈ ಸಮಸ್ಯೆ ಏನಿದ್ರು ಕೂಡ ನಾನು ಬಗೆಹರಿಸ್ತೀನಿ ಅಂತ ಹೇಳಿದೆ. 10 ವರ್ಷದ ಕಾರ್ಯಕ್ರಮನೂ ಆಗಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡ್ತಾರೆ, ಪೂಜೆ ಮಾಡೋರು ಯಾರು? ಗುಡಪ್ಪನವರೇ. ಯಾರು ಏನೇ ಅನ್ಕೊಳ್ಳಿ, ಕಾನೂನು ನಿಮ್ಮ ಪರವಾಗಿರ್ತದೆ. ಯಾರು ಪ್ರೀತಿಯಿಂದ ಗೌರವದಿಂದ ಭಕ್ತಿಪೂರ್ವಕವಾಗಿ ಬರ್ತಾರೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡಿ. ಯಾರಿಗೆ ಅವಕಾಶ ಅದು ಬರೋಕ್ಕಿಲ್ವೋ ಅವ್ರನ್ನ ತಿರಸ್ಕಾರ ಮಾಡ್ತೀವಿ. ಇಲ್ಲಿ ಸಂಪ್ರದಾಯಗಳು ನಮ್ಮ ಮನೆ ಒಳಗಡೆ ಇರಲಿ. ಸಂಪ್ರದಾಯಗಳನ್ನ ಪಬ್ಲಿಕ್ಕಲ್ಲಿ ಯಾರು ಕೂಡ ಮಾಡಬೇಡಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ದಯವಿಟ್ಟು ಮಾಧ್ಯಮದಲ್ಲಿ ಬಂದಿರೋದಕ್ಕೆ ಇವತ್ತು ಎಲ್ಲರೂ ಕೂಡ ನಾವು ಸೇರಿರೋದು. ನಾನು ಮಾಧ್ಯಮದಲ್ಲಿ ಕುಂತು ಮಾತಾಡಲಿಲ್ಲ, ನಾನು ಪತ್ರಿಕೆ ಹೇಳಿಕೆ ಕೊಂಡಿಲ್ಲ ಅಂದರೆ ನಾವು ಯಾರೂ ಕೂಡ ಸೇರ್ತಿರಲ್ಲ. ಇದು ಹಂಗೆ ಗೌಪ್ಯವಾಗಿ ಒಳಗಡೆನೇ ದ್ವೇಷ ಹುಟ್ಕೊಂತಿತ್ತು. ಇವತ್ತು ಪ್ರೀತಿ ಸಾಮರಸ್ಯ ಹುಟ್ಟಿದೆ. ಇವತ್ತು ನೋಡಿ, ಇವತ್ತು ಸಾಮರಸ್ಯ ಅಂತಕ್ಕಂಥ ಇವತ್ತು ನಮಗೆ ಕಾಣ್ತಾ ಇದೆ. ನಾನು ಹೇಳಿಕೆ ಕೊಟ್ಟೋದ್ರಿಂದ. ಇಲ್ಲ ಅಂದರೆ ಒಳಗಡೆ ದ್ವೇಷ ಇರ್ತಿತ್ತು. ಇವತ್ತು ಯಾರಲ್ಲೂ ಕೂಡ ದ್ವೇಷ ಇಲ್ಲ. ಅವರ ಅಭಿಪ್ರಾಯ ಏನು, ನಮಗೆ ಮುಕ್ತವಾದ ಅವಕಾಶ ಬೇಕು ಅಂತ ಕೇಳಿದರೆ ಅದಕ್ಕೆ ಅವಕಾಶವನ್ನು ಕಾನೂನಾತ್ಮಕವಾಗಿ ಸಿಗ್ತದೆ. ನೀವು ಏನು ಹಬ್ಬ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂತಿ ಮತ್ತೊಂದು ಸರಿ ಕೂತು ಮಾತಾಡಿ. ನನಗೆ ವಿಂಗಡಣೆ ಮಾಡಲಿಕ್ಕೆ ಬರೋದಿಲ್ಲ. ನನಗೆ ಮಹೇಶ, ನಾನು ಬರ್ತೀನಿ, ನಾನು ಕೂತ್ಕೊತೀನಿ. ಅದೇನು ತಪ್ಪಾಗಿದೆ ಇಲ್ಲಿ ಮಾತಾಡೋಕ್ಕಾಗೋದಿಲ್ಲ. ನಾನು ಕೂತ್ಕೊತೀನಿ, ಬಂದಾಗ ಸರಿಪಡಿಸ್ತೀನಿ. ಮಂಜನಾಯ್ಕರೇ, ನನ್ನ ಜವಾಬ್ದಾರಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿರೋ ನೀವು ಸರಿಪಡಿಸಿ. ನಾವೆರಡೂ ಕೂಡ ಮತ್ತೆ ಕೂತ್ಕೊಂಡು